ನಮಸ್ತೆ, ಪ್ರೈಮ್ ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ಅಪರ್ಣಾ ಭಟ್. ಸೊ ಇವತ್ತು ನಾವು 2ನೇ ತಾರೀಕು ಜನವರಿ 2025ನೇ ಇಸ್ವಿಯ ಕರೆಂಟ್ ಅಫೇರ್ಸ್ ಬಗ್ಗೆ ಒಂದು 8 ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡಲಿಕ್ಕಿದ್ದಾವೆ. ಸೊ ಪ್ರೈಮ್ ಸಕ್ಸಸ್ ಹೇಳುವಂಥ ಒಂದು ಆ್ಯಪ್ ಇದೆ. ಅದರಲ್ಲಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ IAS, IPS, ಬ್ಯಾಂಕಿಂಗ್ ಎಕ್ಸಾಮ್ಸ್, ಎಸ್ಪೆಷಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಲವಾರು ಕೋರ್ಸಸ್ಗಳು ಅವೈಲೇಬಲ್ ಇದೆ. ವಿಲೇಜ್ ಅಕೌಂಟೆಂಟ್, PDO ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ರೀಸನಬಲ್ ಪ್ರೈಸಲ್ಲಿ ಎಲ್ರಿಗೂ ಸುಲಭವಾಗಿ ಅರ್ಥ ಆಗುವಂಥ ಇಂಗ್ಲೀಷ್ ಹಾಗೂ ಕನ್ನಡ ಭಾಷೆಯಲ್ಲಿ ಕೋರ್ಸಸ್ಗಳು ಲಭ್ಯ ಇದೆ. ಅದನ್ನು ನೀವು ಡೌನ್ಲೋಡ್ ಮಾಡಿ ಚೆಕ್ ಮಾಡ್ಬೋದು. ಸೊ ಹಾಗೆ ಇವತ್ತಿನ ಈ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಸೊ ನೋಡಿ, ಫಸ್ಟ್ ಕ್ವಶನ್ ಏನು? ವಿಚ್ ಮಿಷನ್ ಹ್ಯಾಸ್ ಇಸ್ರೋ ರೀಸೆಂಟ್ಲಿ ಲಾಂಚ್ ಫಾರ್ ಸ್ಪೇಸ್ ಡಾಕಿಂಗ್? ಸ್ಪೇಸ್ ಡಾಕಿಂಗ್ ಹೇಳುವಂಥದ್ದೇನು? ಈಗ ಡಾಕ್ ಅಂದರೆ ಡಾಕಿಂಗ್ ಆಫ್ ಶಿಪ್ಸ್ ಅಂತ ಹೇಳಿ ನಾವು ಕೇಳ್ತೇವೆ. ಡಾಕ್ ಅಂದರೆ ಆ ನೌಕೆ ಹತ್ರ ಕೆಲವೊಂದು ವಸ್ತುಗಳನ್ನ ತೊಗೊಂಡು ಹೋಗುವಂಥದ್ದು, ಅಲ್ಲಿ ಇಳಿಸುವಂಥದ್ದು, ಮತ್ತೆ ತರುವಂಥದ್ದು, ಡಾಕಿಂಗ್ ಆ್ಯಂಡ್ ಅನ್ಡಾಕಿಂಗ್ ಅಂತ ಹೇಳ್ತೇವೆ. ಸೊ ಹಾಗೆ ನೌಕೆ ಹೇಗೆ ಆಗುತ್ತೆ, ಅದೇ ರೀತಿ ಈ ಬಾಹ್ಯಾಕಾಶ ನೌಕೆಗಳನ್ನು ತೊಗೊಂಡು ಹೋಗುವಂಥದ್ದು, ಡಾಕ್ ಮಾಡುವಂಥದ್ದು, ಅನ್ಡಾಕ್ ಮಾಡುವಂಥದ್ದು, ಅದಕ್ಕೆ ಸಂಬಂಧಪಟ್ಟ ಒಂದು ಮಿಷನನ್ನು ಇಸ್ರೋ ಲಾಂಚ್ ಮಾಡಿದೆ. ಅದ್ಯಾವುದು? ಸ್ಪೇಡೆಕ್ಸ್ ಹೇಳುವಂಥ ಒಂದು ಮಿಷನ್. ಓಕೆ, ಸೊ ಇದು ಇತ್ತೀಚೆಗೆ ದೊಡ್ಡ ಪ್ರೋಗ್ರೆಸ್ ಆಗಿರುವಂಥದ್ದು. ಡಿಸೆಂಬರ್ 30, 2024ಕ್ಕೆ ಈ ಒಂದು ಸ್ಪೇಡೆಕ್ಸ್ ಮಿಷನನ್ನು ಲಾಂಚ್ ಮಾಡಿದೆ ಇಸ್ರೋ. ಸೊ ಎಲ್ಲಿಂದ ಲಾಂಚ್ ಮಾಡಿದೆ? ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಲ್ಲಿಂದ ಲಾಂಚ್ ಮಾಡಿದೆ. ಥ್ರೂ PSLV C-60 ರಾಕೆಟ್ ಇದ್ರ ಮುಖಾಂತರ ಲಾಂಚ್ ಮಾಡಿದೆ. ಸೊ ಅದೇನು ಮಾಡ್ತು? ಸಣ್ಣ ಸಣ್ಣ ಸ್ಪೇಸ್ ಕ್ರಾಫ್ಟ್ಸ್ ಆದಂತಹ ಚೇಸರ್ SDX-01 ಹಾಗೂ SDX-02 ಟಾರ್ಗೆಟ್, ಚೇಸರ್ ಮತ್ತು ಟಾರ್ಗೆಟ್ ಹೇಳುವಂಥದ್ದನ್ನು ಒಂದು ಭೂಮಿಯ ಒಂದು ಲೋ ಆರ್ಬಿಟ್ ಅಂತ ಹೇಳ್ತಾರೆ, ಲೋ ಅರ್ತ್ ಆರ್ಬಿಟ್, ಅಲ್ಲಿ ಅದನ್ನು ಪ್ಲೇಸ್ ಮಾಡಿದೆ. ಓಕೆ, ಸೊ ಇದು ಅತ್ಯಾಧುನಿಕ ಟೆಕ್ನಾಲಜಿಯಿಂದ ಇರುವಂಥ ಕಾರಣಕ್ಕೋಸ್ಕರ ಭಾರತದ ಗ್ಲೋಬಲಿ ಸ್ಪೇಸ್ ಮಾರ್ಕೆಟಲ್ಲಿ, ಸ್ಪೇಸ್ ಫೀಲ್ಡಲ್ಲಿ ಬಹಳ ಪ್ರಗತಿ ಸಾಧಿಸಿದಾಗೆ ಆಗಿದೆ. ಲೈಕ್ ಆಫ್ಟರ್ ರಷ್ಯಾ, USA ಮತ್ತು ಚೈನಾದ ನಂತರ ಭಾರತ ಈ ಒಂದು ಪ್ರಗತಿಯನ್ನು ಸಾಧಿಸಿರುವಂಥದ್ದು ಬಹಳ ದೊಡ್ಡ ಒಂದು ಬದಲಾವಣೆ ಸ್ಪೇಸ್ ಟೆಕ್ನಾಲಜಿಲಿ ಅಂತ ಹೇಳ್ಬೋದು. ಆಯಿತಾ? ಸೊ ಆನ್ಸರ್ ಇದಕ್ಕೆ ಸ್ಪ್ಯಾಡೆಕ್ಸ್ ಹೇಳುವಂಥ ಮಿಷನ್ನು A ಇಸ್ ದಿ ಆನ್ಸರ್ ಇಯರ್. ನೆಕ್ಸ್ಟ್ ಒನ್, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ದ ನ್ಯೂ CEO ಆಫ್ DBS ಬ್ಯಾಂಕ್ ಇಂಡಿಯಾ? ಸೊ DBS ಬ್ಯಾಂಕ್ ಹೇಳುವಂಥದ್ದು ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಸಿಂಗಾಪುರ್ ಲಿಮಿಟೆಡ್ ಹೇಳುವಂಥದ್ದು ಸೌತ್ ಈಸ್ಟ್ ಏಷ್ಯಾದಲ್ಲಿ ಅತ್ಯಂತ ಬಹಳ ಪ್ರಭಾವ ಇರುವಂಥ ಒಂದು ಬ್ಯಾಂಕ್. ಅದು ಭಾರತದ ಬ್ಯಾಂಕಲ್ಲಿ, ಭಾರತದ ಬ್ರ್ಯಾಂಚಲ್ಲಿ ಹೊಸದಾಗಿ ಒಬ್ಬರು CEO ಅಪಾಯಿಂಟ್ ಆಗಿದ್ದಾರೆ. ಯಾರವರು ಅಂತ ಕೇಳ್ತಿದ್ದಾರೆ. ಸೊ ಅವರು ರಜತ್ ವರ್ಮಾ ಅಂತ ಹೇಳುವಂಥವ್ರು. ಸೊ ಅರ್ಲಿಯರ್ ಸುರೋಜಿತ್ ಶೋಮಯ ಅಂತ ಹೇಳುವಂಥವ್ರು ಇದ್ದರು. ಸೊ ಅವರು ಇರುವಂಥ ಕಾಲದಲ್ಲಿ ಹಲವಾರು ಲೈಕ್ ಬೆಸ್ಟ್ ಬ್ಯಾಂಕ್ ಫಾರ್ ಸಸ್ಟೈನಬಲ್ ಫೈನಾನ್ಸ್ ಇಂಡಿಯಾ ಹೇಳುವಂಥ ಇದು ಗರಿ ಪಡ್ಕೊಂಡಿದೆ. ಹಾಗೂ ಡಿಜಿಟಲ್ ಬ್ಯಾಂಕಿಂಗನ್ನು ಯಾವಾಗಲೂ ಲೈಕ್ 2016-14 ಸಂದರ್ಭದಲ್ಲಿ ಅದು ಲಾಂಚ್ ಮಾಡಿತ್ತು. ಓಕೆ, ಸೊ ಅಂಥ ಕೆಲವೊಂದು ವಿಶಿಷ್ಟ ಶ್ರೇಣಿಗಳು, ವಿಶಿಷ್ಟ ಹೆಗ್ಗಳಿಕೆಗಳನ್ನು ಪಡ್ಕೊಂಡಿರುವಂಥ ಬ್ಯಾಂಕ್ ಅದು DBS ಬ್ಯಾಂಕ್. ಅದೇ ಭಾರತದ ಬ್ರ್ಯಾಂಚಿಗೆ DBS ಬ್ಯಾಂಕ್ ಇಂಡಿಯಾ, ಆ ಯೂನಿಟಿಗೆ ರಜತ್ ವರ್ಮಾ, ಈವನ್ ಹೀಸ್ ಅ ವೆರಿ ಆಲ್ರೆಡಿ ಹೆಡ್ ಇದ್ರು ಅವರು ಇನ್ಸ್ಟಿಟ್ಯೂಷನಲ್ ಬ್ಯಾಂಕಿಂಗ್ ಗ್ರೂಪ್ DBS ಬ್ಯಾಂಕಲ್ಲಿ, ಅದರಲ್ಲಿ ಹೆಡ್ ಇದ್ರು. ಈಗ ಕರೆಂಟ್ಲಿ ಹಿ ಹ್ಯಾಸ್ ಬಿಕಮ್ ದಿ CEO ಆಫ್ DBS ಬ್ಯಾಂಕ್ ಇಂಡಿಯಾ. ಸೊ ಆನ್ಸರ್ ಏನು? ರಜತ್ ವರ್ಮಾ ಇಸ್ ದಿ ಆನ್ಸರ್ ಇಯರ್. ಸಿಂಗಾಪುರ್ ದೇಶದ ಮೂಲ ಬ್ಯಾಂಕ್ ಅದು, ಸಿಂಗಾಪುರ್ ದೇಶದ್ದು. ಬಟ್ ಭಾರತದ ಇದರಲ್ಲಿ ರಜತ್ ವರ್ಮಾ ಅವರು CEO ಆಗಿದ್ದಾರೆ. ನೆಕ್ಸ್ಟ್ ಒನ್, ಚೈನಾ ಇತ್ತೀಚೆಗೆ ಒಂದು ಪ್ರೋಟೋಟೈಪ್ ವರ್ಷನ್ನು ಬಟ್ ವರ್ಲ್ಡ್ಸ್ ಫಾಸ್ಟೆಸ್ಟ್ ಹೈ ಸ್ಪೀಡ್ ಟ್ರೈನ್ನ ಡೆವಲಪ್ ಮಾಡಿದೆ. ಆ ಟ್ರೈನ್ನ ಹೆಸರೇನು ಅಂತ ಸೊ ನೋಡಿ, ಎಷ್ಟು ವೇಗದಲ್ಲಿ ಹೋಗುತ್ತೆ ಹೇಳುವಂಥದ್ದಕ್ಕೆ, ಗಂಟೆಗೆ 450 ಕಿಲೋಮೀಟರ್ ವೇಗವನ್ನು ಪಡ್ಕೊಳ್ಳುವಂತಹ ಸಾಮರ್ಥ್ಯ ಹೊಂದಿರುವಂಥ ಟ್ರೈನ್ ಅದು. ಸೊ ಚೈನಾ ಅದನ್ನು ಡೆವಲಪ್ ಮಾಡಿದೆ. ಯಾವ ಟ್ರೈನ್ ಅದು? ಹೆಸರೇನು ಅಂದರೆ CR-450 ಹೇಳುವಂಥ ಹೆಸರು ಅದಕ್ಕೆ. ಓಕೆ, ಮೊದಲು CR-400 ಅಂತ ಇತ್ತು, ಅದು ಗಂಟೆಗೆ 350 ಕಿಲೋಮೀಟರ್ ಹೋಗ್ತಿತ್ತು. ಬಟ್ ಈಗ ಡೆವಲಪ್ ಮಾಡಿರುವಂಥದ್ದು 450 ಕಿಲೋಮೀಟರ್ ಪರ್ ಅವರ್ ಡೆವಲಪ್ ಆಗಿರುವಂಥದ್ದು. ಸೊ ಇದ್ರ ಕಾರಣದಿಂದ ಹಲವಾರು ಲೈಕ್ ಎನರ್ಜಿ ಎಫಿಷಿಯನ್ಸಿ, ಟೈಮ್, ಸೇಫ್ಟಿ, ಪ್ಯಾಸೆಂಜರ್ ಕಂಫರ್ಟ್ ಎಲ್ಲದೂ ಕೂಡ ಜಾಸ್ತಿ ಆಗ್ತಾ ಇರುವಂಥ ಟ್ರೈನ್ ಅಂತ ಹೇಳ್ಬೋದು. ಓಕೆ, ಸೊ CR-450 ಇಸ್ ದಿ ಆನ್ಸರ್ ಇಯರ್. ನೆಕ್ಸ್ಟ್ ಒನ್, ಓಕೆ, ಇದು ನೋಡಿ, ಇದು ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಫಿಶಿಂಗ್ ಕ್ಯಾಟ್ ಹೇಳುವಂಥ ಒಂದು ಪ್ರಭೇದ ಇದೆ, ಆಯಿತಾ? ಬೆಕ್ಕುಗಳೇ, ಬಟ್ ಬೆಕ್ಕುಗಳ ಡಬಲ್ ಸೈಜಲ್ಲಿ ಬರುವಂಥದ್ದು ಫಿಶಿಂಗ್ ಕ್ಯಾಟ್ಸ್ ಅಂತ ಹೇಳ್ತಾರೆ. ಸೊ ಅವುಗಳದ್ದು ಒಂದು ಸೆನ್ಸಸ್ ಆಯಿತು, ಗಣತಿ ಆಯಿತು, ಸೆಕೆಂಡ್ ಸೆನ್ಸಸ್ ಆಯಿತು. ಯಾರು ಕಂಡಕ್ಟ್ ಮಾಡಿದ್ರು ಅದನ್ನು? ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ
ಇವರು ಕಂಡಕ್ಟ್ ಮಾಡಿದರು. ಸೊ ಎಲ್ಲಿ ಆ ಗಣತಿ ಆಯಿತು ಅಂತ ಹೇಳಿ, ಎಲ್ಲಿ ಮುಗೀತು ಅಂತ ಹೇಳುವಂಥ ಕ್ವಶನ್ ಅದು. ಫಿಶಿಂಗ್ ಕ್ಯಾಟ್ಸ್ನ 2ನೇ ಸೆನ್ಸಸ್ ಎಲ್ಲಿ ಮುಗೀತು ಅಂತ ಹೇಳಿ. ಸೊ ಅದಾಗಿದ್ದು ಅಂಥದ್ದು ಕೋರಿಂಗಾ ವೈಲ್ಡ್ ಲೈಫ್ ಸ್ಯಾಂಚುರಿ, ಆಂಧ್ರ ಪ್ರದೇಶದಲ್ಲಿದೆ ಕೋರಿಂಗಾ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಹೇಳುವಂಥದ್ದು. ಸೊ ಅಲ್ಲಿ ಆ ಪ್ರಾಜೆಕ್ಟ್ ಅಲ್ಲಿ ಪ್ರಾರಂಭ ಆಗಿರುವಂಥದ್ದು, ಇಂಡಿಯಾಸ್ ಫಸ್ಟ್ ಫಿಶಿಂಗ್ ಕ್ಯಾಟ್ ರೇಂಜಿಂಗ್ ಪ್ರಾಜೆಕ್ಟ್ ಅಂತ ಹೇಳಿ ಹೇಳ್ಬೋದು. ಆ ಫಿಶಿಂಗ್ ಕ್ಯಾಟ್ನ ಹೆಸರು ಪ್ರಿಯೋನೆಲುರಸ್ ವಿವಿರಿನಸ್ ಅಂತ ಹೇಳುವಂಥದ್ದು. ಅದು ಯಾವ ಪ್ರಭೇದ, ಜೀನಸ್ ಪ್ರಿಯೋನೆಲಿರಸ್. ಹಾಗೂ ಅದು ಇನ್ನು IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಹೇಳುವಂಥ ಒಂದು ಸಂಸ್ಥೆ ಇದೆ. ಅದರಲ್ಲಿ ಆಲ್ರೆಡಿ ಅದು ಲೈಕ್ ಇದಾಗ್ತಾ ಇದೆ, ಎಂಡೇಂಜರ್ಡ್ ಸ್ಪೀಷೀಸ್ ಅಂತ ಹೇಳುವಂಥ ಇದಿದೆ. ಸೊ ಆದಷ್ಟು ಅದನ್ನು ಎಷ್ಟು ಸಂಖ್ಯೆ ಇದೆ ಅಂತ ಹೇಳಿ ತಿಳ್ಕೊಳ್ಬೇಕು. ಸೊ ಕೇವಲ 115 ಇತ್ತು ಫಸ್ಟ್ ಸರ್ವೆ ಮಾಡಿದಾಗ, ಇಡೀ ಭಾರತದಲ್ಲಿ ಅದರ ಸಂಖ್ಯೆ 115 ಮಾತ್ರ ಇತ್ತು. ಸೊ ಅದಕ್ಕೋಸ್ಕರ ಈಗ ಜಾಸ್ತಿ ಆಗಿದೆ ಅಂತ ಹೇಳುವಂಥದ್ದಕ್ಕೆ ತಿಳ್ಕೊಳ್ಳಿಕ್ಕೆ ಈ ಸೆನ್ಸಸನ್ನು ಮಾಡ್ತಾರೆ. 2ನೇ ಸೆನ್ಸಸ್ ಆಗಿರುವಂಥದ್ದು. ನಾರ್ಮಲ್ ನಮ್ಮ ಕ್ಯಾಟ್ಗಳ ಡಬಲ್ ಸೈಜ್ ಇರುತ್ತೆ, ಒಳ್ಳೆ ಸ್ವಿಮ್ ಮಾಡುತ್ತೆ, ಸ್ಕಿಲ್ಡ್ ಸ್ವಿಮ್ಮರ್, ಫಿಶನ್ನು ಮೀನನ್ನು ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಅದರ ಹೆಸರು ಫಿಶಿಂಗ್ ಕ್ಯಾಟ್ ಅಂತ ಹೇಳುವಂಥ ಹೆಸರು ಬಂದಿದೆ. ಓಕೆ, ಸೊ ಎಲ್ಲಿ ಆಗಿರುವಂಥದ್ದು ಕೋರಿಂಗಾ ವೈಲ್ಡ್ ಲೈಫ್ ಸ್ಯಾಂಚುರಿ ಹೇಳುವಂತಹ ಜಾಗದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಇದೆ ಅದು. ನೆಕ್ಸ್ಟ್ ಕ್ವಶನ್, ವೆನ್ ವಾಸ್ ಸೇಲ್ ಎಸ್ಟಾಬ್ಲಿಷ್ಡ್? ಸೇಲ್ ಅಂದರೆ ಏನು? ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳುವಂಥದ್ದು ಬಹಳ ಫೇಮಸ್ ಆದಂಥ ಒಂದು ಇನ್ಸ್ಟಿಟ್ಯೂಟ್. ಅದು ನಮ್ಮ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್, ಭಾರತ ಆಲ್ರೆಡಿ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ಗೆ ಹೆಸರುವಾಸಿ ಆದಂಥದ್ದು ಅಲ್ವಾ. ಈ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಇಂಡಿಯಾ ಲಿಮಿಟೆಡ್, ಸೇಲ್ ಅಂತ ಹೇಳಿ ಕರೀತಾರೆ. ಅದು 1954ರಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿತ್ತು. ಸೊ ಇದರಲ್ಲಿ ಹಲವಾರು ಸ್ಟೀಲ್ ಪ್ಲಾಂಟ್ಸ್ಗಳಿವೆ ಆಯಿತಾ. ಭಿಲಾಯಿ ಅಂತ ಕೇಳಿರ್ಬೋದು ಛತ್ತೀಸ್ಗಢಲ್ಲಿ, ದುರ್ಗಾಪುರ್ ಸ್ಟೀಲ್ ಪ್ಲಾಂಟ್ ವೆಸ್ಟ್ ಬೆಂಗಾಲ್, ರೋರ್ಕೆಲಾ ಸ್ಟೀಲ್ ಪ್ಲಾಂಟ್ ಒಡಿಶಾದಲ್ಲಿ, ಬೊಕ್ಯಾರೋ ಜಾರ್ಖಂಡ್. ಸೊ ಹಲವಾರು ಸ್ಟೀಲ್ ಪ್ಲಾಂಟ್ಸ್ಗಳು ತನ್ನ ತೆಕ್ಕೆಯಲ್ಲಿಟ್ಕೊಂಡು ಒಳ್ಳೆ ರೀತಿಯಲ್ಲಿ, ಯಾಕೆ ಸುದ್ದಿಯಲ್ಲಿದೆ ಅಂತಂದರೆ ಗ್ರೇಟ್ ಪ್ಲೇಸ್ ಟು ವರ್ಕ್ ಇನ್ಸ್ಟಿಟ್ಯೂಟ್ ಹೇಳುವಂಥದ್ದು ಒಂದು ರಿಪೋರ್ಟ್ ರಿಲೀಸ್ ಮಾಡ್ತು. ಅದರಲ್ಲಿ ಸತತ 2ನೇ ಸಲ ಈ ಸೇಲ್ಗೆ ಒಳ್ಳೆ ಪ್ಲೇಸ್, ಗ್ರೇಟ್ ಪ್ಲೇಸ್ ಟು ವರ್ಕ್ ಹೇಳುವಂಥ ಒಂದು ಸ್ಟೇಟಸ್ ಸಿಕ್ಕಿದೆ ಅದಕ್ಕೋಸ್ಕರ ಈಗ ಹೆಸರಲ್ಲಿದೆ, ಅದು ಈಗ ಸುದ್ದಿಯಲ್ಲಿ ಇರುವಂಥದ್ದು ಆಯಿತಾ. ಸೊ 2023-24 ತನಕವೂ ಸಹ ಅದಕ್ಕೆ ಅದೇ ಸ್ಟೇಟಸ್ ಸಿಕ್ಕಿತ್ತು. ಸೊ ಕಂಟಿನ್ಯೂಸ್ ಅದೇ ಒಂದು ಸ್ಟೇಟಸ್ ಸಿಗ್ತಾ ಇದೆ, ಒಳ್ಳೆ ಪ್ಲೇಸ್ ವರ್ಕ್ ಮಾಡಲಿಕ್ಕೆ ಅಂತ ಹೇಳುವಂಥದ್ದು. ಸೊ ಯಾವಾಗ ಎಸ್ಟಾಬ್ಲಿಷ್ ಆಯಿತು? 1954ರಲ್ಲೇ ಸ್ಥಾಪಿತವಾಗಿತ್ತು. ಸೊ ಎ ಇಸ್ ದಿ ಆನ್ಸರ್ ಹಿಯರ್. ನೆಕ್ಸ್ಟ್ ಒನ್, ಹೂ ಹ್ಯಾಸ್ ರೀಸೆಂಟ್ಲಿ ವನ್ ದ ನ್ಯಾಷನಲ್ ಮೆನ್ಸ್ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ಟೈಟಲ್? ಸೊ ನ್ಯಾಷನಲ್ ಮೆನ್ಸ್ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ಟೈಟಲ್ ಹೇಳುವಂಥದ್ದು ನೋಡಿ, ಹ್ಯಾಂಡ್ಬಾಲ್ ಇನ್ಸ್ಟಿಟ್ಯೂಟ್ ಹೇಳುವಂಥದ್ದು ಹ್ಯಾಂಡ್ಬಾಲ್ ಫೆಡರೇಷನ್ ಆಫ್ ಇಂಡಿಯಾ HFI ಅಂತ ಇದೆ. ಹ್ಯಾಂಡ್ಬಾಲ್ ಹೇಳುವಂಥದ್ದು ಒಂದು ಕ್ರೀಡೆ, ಅದಕ್ಕೆ ಸಂಬಂಧಪಟ್ಟ ಒಂದು ಫೆಡರೇಷನ್ ಇದೆ, ಅದಕ್ಕೆ ಸಂಬಂಧಪಟ್ಟ ಕ್ರೀಡೆ ಆಗುತ್ತೆ. ಸೊ ಇತ್ತೀಚೆಗೆ ಸೀನಿಯರ್ ನ್ಯಾಷನಲ್ ಮೆನ್ಸ್ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ಅಂತ ಆಯಿತು. ಸೊ ಯಾರು ಗೆದ್ರದಲ್ಲಿ? ಕೇರಳ ರಾಜ್ಯ ವಿನ್ ಆಯಿತು ಅದರಲ್ಲಿ. ಓಕೆ, ಕೇರಳದಲ್ಲೇ ಆಗಿತ್ತು, ಕೇರಳವೇ ಫೈನಲ್ ಆಗಿತ್ತು, ಫೈನಲ್ಲಿ ರೀಚ್ ಆಯಿತು ಫಸ್ಟ್ ಟೈಮು, ಫೈನಲ್ಲಿ ಗೆತ್ತು. ಸೊ ಅದನ್ನು ಎಸ್ಟಾಬ್ಲಿಷ್ ಮಾಡಿದಂಥವರು ಜಗತ್ ಸಿಂಗ್ ಚೌಹಾನ್, ರೋಹತಾಕಿನ ಜಗತ್ ಸಿಂಗ್ ಚೌಹಾನ್ ಅವರು ಅದನ್ನು ಎಸ್ಟಾಬ್ಲಿಷ್ ಮಾಡಿದರು. 1971ರಲ್ಲೇ ಅದು ಎಸ್ಟಾಬ್ಲಿಷ್ ಆಗಿತ್ತು. ಸೊ ಯಾವ ರಾಜ್ಯ ಈ ಪ್ರಶಸ್ತಿ ಗೆದ್ಕೊಳ್ತು? ಕೇರಳ ರಾಜ್ಯ ಈ ಪ್ರಶಸ್ತಿಯನ್ನು ಗೆದ್ಕೊಳ್ತು. ಓಕೆ, ಬಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ಒನ್, ವೇರ್ ಇಸ್ ಭಿಲಾಯಿ ಸ್ಟೀಲ್ ಪ್ಲಾಂಟ್ ಲೊಕೇಟೆಡ್? ಈಗಷ್ಟೇ ನಾವು ನೋಡಿದ್ವಲ್ಲ, ಭಿಲಾಯಿ ಹೇಳುವಂತಹ ಸ್ಟೀಲ್ ಪ್ಲಾಂಟ್ ಎಲ್ಲಿದೆ, ಯಾವ ರಾಜ್ಯದಲ್ಲಿದೆ? ಅದು ಛತ್ತೀಸ್ಗಢ ರಾಜ್ಯದಲ್ಲಿದೆ. ಓಕೆ, ಎ ಇಸ್ ದಿ ಆನ್ಸರ್ ಹಿಯರ್. ನೆಕ್ಸ್ಟ್ ಒನ್, ತಮು ಲೋಸಾರ್ ಫೆಸ್ಟಿವಲ್. ತಮು ಲೋಸಾರ್ ಹೇಳುವಂಥದ್ದು ಒಂದು ಹಬ್ಬ, ಅದನ್ನು ಯಾವ ದೇಶದವರು ಆಚರಿಸ್ತಾರೆ ಅಂತ ಹೇಳಿ? ನೇಪಾಳ ದೇಶದವರು ಆಚರಿಸ್ತಾರೆ. ಅವರಿಗೆ ಅದೊಂದು ಗುರುಂಗ್ ಕಮ್ಯುನಿಟಿ ಹೇಳುವಂಥದ್ದಿದೆ. ಗುರುಂಗ್ ಕಮ್ಯುನಿಟಿ ಅವರು ಪ್ರತಿ ವರ್ಷ ಅವರಿಗೂ ಕೂಡ ಹೊಸ ವರ್ಷದ ಒಂದು ಅವಸರದಲ್ಲಿ ಈ ಒಂದು ಹಬ್ಬವನ್ನು ಆಚರಿಸ್ತಾರೆ. ತಮು ಲೋಸಾರ್ ಅಂತ ಹೇಳುವಂಥ ಹೆಸರು ಇದು ಆಯಿತಾ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಯಾವ ದೇಶ? ನೇಪಾಳಲ್ಲಿ ಅದನ್ನು ಆಚರಿಸ್ತಾರೆ. ಎಸ್. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಈ ಒಂದು ಕರೆಂಟ್ ಅಫೇರ್ಸ್ನ ಪ್ರಶ್ನೆ ಮುಗೀತು. ಹಾಗೆ ಮುಂದಿನ ನಾಳೆ ಇನ್ನೊಂದು ದಿನದ ಕರೆಂಟ್ ಅಫೇರ್ಸ್, 3ನೇ ತಾರೀಕಿನ ಕರೆಂಟ್ ಅಫೇರ್ಸನ್ನು ನಾವು ಡಿಸ್ಕಷನ್ ಮಾಡೋಣ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಸೊ ಪ್ರೈಮ್ ಸಕ್ಸಸ್ ಆ್ಯಪನ್ನು ಖಂಡಿತವಾಗಿ ಡೌನ್ಲೋಡ್ ಮಾಡಿ. ನಿಮ್ಮ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಹಲವಾರು ಉಪಯುಕ್ತವಾದಂತಹ ಕೋರ್ಸಸ್ಗಳು ಕೂಡ ಲಭ್ಯ ಇದೆ. ಸೊ ಇಷ್ಟು ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ, ಧನ್ಯವಾದಗಳು.